बोलो जी श्री मठाश महादेव स्वामी के जय। बोलो जी श्री मठाश महादेव स्वामी के जय। ಅಯ್ಯ ಇವನೇನು ಹೇಳ್ಬಾರವನೆ ತಾಮ್ರ ಕಿತ್ಕೊಂತ ಇದೆ ನನಗೆ. ನನ್ನ ಮಗನೇ ಹೆಣ ಬಾರ ಇಲ್ಲದೆ ಬೆಂಟರ್ನ ಇರುತ್ತೆ ಮುಚ್ಕೊಂಡು ಎತ್ಕೊಂಬರ. ಮಠಾಶ್ ಮಹಾದೇವ ಸ್ವಾಮಿಗೆ ಜೈ. ಮಠಾಶ್ ಸ್ವಾಮಿಗೆ ಜೈ. ಆ ಮಠಾಶ್ ಸ್ವಾಮಿಗೆ ಜೈ. ಮಠಾಶ್ ಸ್ವಾಮಿಗೆ ಜೈ. ಮಠಾಶ್ ಸ್ವಾಮಿಗೆ ಜೈ. ತಿಪ್ಪೆ ಈ ನನ್ನ ಮಗ ಭಾರ ಜಾಸ್ತಿ ಕಣ, ಇನ್ನೊಬ್ಬ ಡ್ರೈವರ್ ಬೇಕು. 10 ಲಕ್ಷ ಸ್ವಾಮಿಗೆ ಜೈ. ತಾಮ್ರತಲೆ ಸ್ವಾಮಿಗೆ ಜೈ. ಪಂಪಡ್ರ ಸ್ವಾಮಿಗೆ ಜೈ. ಹೆಣ ನನ್ನ ಮಗ ಸ್ವಾಮಿಗೆ ಜೈ. ಸಾಕ್ಬಿಡಲ್ಲ ಅವನ ಗಿರಾಕಿ ಬಂದ. ಸ್ವಾಮಿಗಳು ಎಲ್ಲಿಂದ ಬರೋಣವಾಯ್ತು? ಕಾಶಿಯಿಂದ. ಸ್ವಾಮಿಗಳು ನಾಮಧೇಯ ಮಠಾಶ್ ಮಹಾದೇವ ಸ್ವಾಮಿಗಳು ಅಂತ. ಮಠಾಶ್? ಹೌದು, ನಮ್ಮ ಸ್ವಾಮೀಜಿ ಕಣ್ಬಿಟ್ರೆ ಜ್ವಾಲಾಮುಖಿ, ಬಾಯಿ ಬಿಟ್ರೆ ಪ್ರವಾಹ. ಅದೇಗೆ? 2000ನೇ ಇಸ್ವಿಲಿ ಪ್ರಪಂಚ ಪ್ರಳಯ ಆಗುತ್ತೆ ಅಂತ ಸುಮಾರು ಜನ ಆಸ್ಟ್ರಾಲಜರ್ಸ್ ಹೇಳಿದ್ರು. ಹೌದು. ಕಂಪ್ಯೂಟರ್ ನಲ್ಲಿ ವೈದ್ಯಕೀಯ ಪ್ರಾಬ್ಲಮ್ ಆಗುತ್ತೆ ಅಂತ ಸುಮಾರು ಜನ ತಲೆ ಕೆಡಿಸ್ಕೊಂಡಿಲ್ವಾ? ಆಗ ನಮ್ಮ ಸ್ವಾಮೀಜಿ ಗಾಢವಾದ ನಿದ್ರೆ ಮಾಡ್ತಿದ್ರು, ಅಲ್ಲ ಘೋರವಾದ ತಪಸ್ ಮಾಡ್ತಿದ್ರು. 1999ನೇ ಇಸ್ವಿ ಡಿಸೆಂಬರ್ 31ನೇ ತಾರೀಕು ಮಧ್ಯರಾತ್ರಿ 12 ಗಂಟೆಗೆ ಏನಾಯ್ತು ಗೊತ್ತಾ? ಅವತ್ ನಾನು ಟೈಟ್ ಆಗಿ ಮಲ್ಬಿಟ್ಟಿದ್ದೆ. ಅದನ್ನ ನಾನ್ ಹೇಳ್ತೀನಿ. ಪ್ರಳಯ ಹತ್ರ ಬರ್ತಿದ್ದಂಗೆ ಆ ಬೆಂಕಿ ಜ್ವಾಲೆಗಳು ಪ್ರಪಂಚನ ಸುಡೋದಿಕ್ ಬಂತು. ಅಷ್ಟರಲ್ಲಿ ನಮ್ಮ ಸ್ವಾಮಿಗಳು ಆ ಬೆಂಕಿನ ಬಾಯಲ್ಲಿ ಹಾಕೊಂಡು ನುಂಗ್ಬಿಟ್ರು. ಈಗ ಬೆಂಕಿ ಅವರ ಕಣ್ಣಲ್ಲಿ ಲಾಕ್ ಆಗಿದೆ. ನಮ್ಮ ಸ್ವಾಮೀಜಿ ಕಣ್ಬಿಟ್ರೆ ಪ್ರಪಂಚ ಪ್ರಳಯ ಆಗೋಗುತ್ತೆ ಅಂತ ಎರಡು ಮುಚ್ಕೊಂಡು ಕೂತ್ಕೊಂಡ್ಬಿಟ್ಟಾರೆ. ಆಹಾ, ಅದ್ಭುತ. ಇನ್ನೂ ಒಂದು ಅದ್ಭುತ ಇದೆ ಕಂದ. ಏನು? ಸ್ವಾಮೀಜಿ ಸೇವೆ ಮಾಡೋದಕ್ಕೆ ನಿಂಗೆ ಆರ್ಡರ್ ಆಗಿದೆ. ಹೆಗಲ್ ಪ್ಲೀಸ್. ಕೆಲ್ಸಕ್ಕೆ ರಜಾ ಹಾಕಿದ್ರು ಪರವಾಗಿಲ್ಲ, ಸ್ವಾಮಿ ಸೇವೆನೇ ದೇವ್ರ ಸೇವೆ. ಮಹಾದೇವ ಮಹಾದೇವ. ಇಮ್ಮಿಡಿಯೇಟ್ ಆಗಿ 4 ಹೆಲಿಕಾಪ್ಟರ್ ತರಿಸು. ಅವರು ಸಿಟಿ ಬಾರ್ಡರ್ ಬಿಟ್ಟು ಆಚೆ ಹೋಗಬಾರ್ದು. ಅವ್ರು ಎಲ್ಲಿದಾರಂತೆ ನಮ್ಮವ್ರು ವಾಚ್ ಮಾಡ್ತಾ ಇರ್ಬೇಕು. ಇದು ಇಂಡಿಯಾ. ಒಂದು ಹೆಲಿಕಾಪ್ಟರ್ ಬೇಕು ಅಂದ್ರೆ 2 ದಿವಸ ಕಾಯ್ಬೇಕು. ಬೇಕಾದ್ರೆ ಲಾರಿ ತರಿಸ್ಲಾ ಬಾಸ್? ಶಟ್ ಅಪ್. ನೋ ಲಾರಿ ಬಿಸ್ನೆಸ್. ಯಾವ್ದಾದ್ರು ಬ್ಲಾಸ್ಟ್ ಮಾಡೋ ಐಡಿಯಾ ಇದ್ರೆ ಹೇಳು. ಸರ್, ಇಮಿಡಿಯೇಟ್ ಆಗಿ ಎಲ್ಲಾ ರಸ್ತೆಗಳಲ್ಲೂ ವಿಡಿಯೋ ಕ್ಯಾಮ್ರಾ ಫಿಕ್ಸ್ ಮಾಡ್ಬಿಟ್ರೆ ಜೀಪ್ ನಲ್ಲಿರೋ ವಿಡಿಯೋ ಸ್ಕ್ರೀನ್ ಮೇಲೆ ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಿದ್ದಾರೆ ಅಂತ ನೋಡ್ಬೋದು ಸರ್. ಓ, ಯಾವ್ದೋ ಇಂಗ್ಲಿಷ್ ಪಿಕ್ಚರ್ ಕತೆ ಹೇಳ್ತಿದ್ಯಾ? ಹೌದು ಸರ್, ನಿನ್ನೆ ರಾತ್ರಿ ಒಂದು ಪಿಕ್ಚರ್ ನೋಡಿದೆ. ಆ ಪಿಕ್ಚರ್ ನಲ್ಲಿ ಶಟ್ ಅಪ್. ಸ್ಪೀಡ್ ಕಂಟ್ರೋಲ್ ಮಾಡ್ಕೋ, ಓವರ್ಟೇಕ್ ಮಾಡ್ತಿದ್ಯಾ? ಬೆಂಗಳೂರಲ್ಲಿ ಟ್ರಾಫಿಕ್ ಪ್ರಾಬ್ಲಮ್ ಜಾಸ್ತಿ ಇದೆ, ಅದಕ್ಕೆ ಫ್ಲೈಓವರ್ ಮಾಡಿದ್ದಾರೆ. ಆದ್ರೇನಂತೆ ಟ್ರಾಫಿಕ್ ಅಲ್ಲಿ ಲಾರಿ ಹತ್ತಿದ್ರೆ ನೀನ್ ಚಟ್ನಿ ಆಗ್ಬಿಡ್ತೀಯ. ಫೂಲ್ ತರ ಮಾತಾಡ್ಬೇಡ. ಐ ವಾಂಟ್ ಗೋಲ್ಡ್ ಮೆಡಲ್. ಡ್ರೈವರ್ ಫಾಸ್ಟ್. ನಿಮಗೆ ಗೋಲ್ಡ್ ಮೆಡಲ್ ಸಿಕ್ದಂಗೆ. ಏಯ್, ಬೇಗ ಕಾಲಕ್ರೋ, ನಾವಿನ್ನೂ ಕಮಿಷನರ್ ಆಫೀಸ್ಗೆ ಹೋಗ್ಬೇಕು. ನಾವು ಕರ್ಕೊಂಡು ಹೋಗ್ತಿದ್ದ ಆಶ್ರಮಕ್ಕಲ್ವಾ? ನಮ್ಮ ಸ್ವಾಮಿಗಳು ಬಹಳ ಟೇಸ್ಟ್. ಕಮಿಷನರ್ ಆಫೀಸ್ ನ ಈಗ ಆಶ್ರಮ ಮಾಡ್ಕೊಂಡವ್ರೆ, ಮುಂದಕ್ಕೆ ವಿಧಾನಸೌಧನ ಆಶ್ರಮ ಮಾಡ್ಕೋಬೇಕು ಅಂತ ಅನ್ಕೊಂಡವ್ರೆ. ಅಟೆನ್ಷನ್. ಯಾಕುರು? ಯಾರ ವಾಚ್ಮೆನು? ವಿಷಯ ಗೊತ್ತಾ? ಕಮಿಷನರ್ ಕಳಿಸ್ಕೊಟ್ಟಂಗಿದ್ದಾರೆ. ಸ್ವಾಮಿಗಳ ಆಜ್ಞೆ ಆಗೋರ್ಗು ಎಲ್ಲರೂ ಕಣ್ಣು ಮುಚ್ಕೊಡಿ. ನೀವಲ್ಲ, ನಾನೇ. ತಿಪ್ಪ, ಇವನೆಲ್ಲ ಶೇಕ್ ಡ್ಯಾನ್ಸ್ ಆಡ್ತವನೆ. ಡ್ಯಾನ್ಸ್ ಆಡ್ತಿಲ್ಲ, ನನ್ಗೆ ಬಿಡ್ಸಿತ್ತು. ಸ್ವಾಮಿ ಸೇವೆ ಮಾಡಿದ್ರೆ ಹೋಗುತ್ತೆ ಅಂತ ಹೆಗಲ್ ಕೊಟ್ಟೆ. ಈಗ ನಮ್ ಗತಿ ನಾನಿದ್ದೀರಿ. ಆಹಾ, ದೈವಾಂಶ ಸಂಭೂತರು. ಸ್ವಾಮಿ ಸೇವೆ ಮಾಡೋದಕ್ಕೆ ನನಗೆ ಆಜ್ಞೆ ಆಗಿದೆ. ಯಾವ ಜನ್ಮದ ಪುಣ್ಯನೋ ನನಗೆ ಇಂಥ ಅವಕಾಶ ಸಿಕ್ಕಿದೆ. ನಾನು ಹೇಳ್ಕೊಡ್ತೀನಿ. ಸೈಡ್ ಪ್ಲೀಸ್. ದೇವರಾಗ್ ಬಂದ್ರಿ. ನಡೀರಿ ಹೋಗೋಣ. ಎಲ್ಲಿಗೆ? ಆಶ್ರಮಕ್ಕೆ. ಆಶ್ರಮಕ್ಕ? ಬನ್ನಿ. ಅಯ್ಯೋ ರಾಮ, ಅಯ್ಯೋ ಲಕ್ಷ್ಮಣ. ಮಾದೇವ ಸ್ವಾಮಿಗೆ ಜೈ. ಮಾದೇವ ಸ್ವಾಮಿಗೆ ಜೈ. ಮಠಾಶ್ ಮಾದೇವ ಸ್ವಾಮಿಗೆ ಜೈ. ಮಠಾಶ್ ಮಾದೇವ ಸ್ವಾಮಿಗೆ ಜೈ. ಮಠಾಶ್ ಮಹಾದೇವ ಸ್ವಾಮಿಗೆ ಜೈ. ಮಠಾಶ್ ಮಹಾದೇವ ಸ್ವಾಮಿಗೆ ಜೈ. ಬಾಸ್, ಮಠಾಶ್ ಮಹಾದೇವ ಇಲ್ಲಿ ಯಾರೋ ಪವರ್ಫುಲ್ ಸ್ವಾಮಿ ಹೋಗ್ತಿದ್ದಾರೆ. ಆಗ್ಬೇಕಾದ ಕೆಲಸದ ಬಗ್ಗೆ ಹರಕೆ ಹೊತ್ಕೊಂಡು ಸೇವೆ ಮಾಡಿದ್ರೆ ಅಂದ್ಕೊಂಡ ಕೆಲಸ ಈಡೇರುತ್ತಂತೆ. ಇಂಡಿಯಾದಲ್ಲಿರೋ ಆಚಾರ ವಿಚಾರಗಳ ಬಗ್ಗೆ ನನಗೆ ನಂಬಿಕೆ ಇದೆ. ಅದಕ್ಕೆ ಹರಕೆ ಈಗಲೇ ಕಟ್ಕೊಂಡ್ ಬಿಡ್ತೀನಿ. ಮಠಾಶ್ ಮಹಾದೇವ್. ಮಠಾಶ್ ಮಹಾದೇವ್. ಮಠಾಶ್ ಮಹಾದೇವ್. ಮಠಾಶ್ ಮಹಾದೇವ್. ಮಠಾಶ್ ಮಹಾದೇವ್. ಮಠಾಶ್ ಮಹಾದೇವ್. ನಮಸ್ಕಾರ ಸ್ವಾಮಿಗಳಿಗೆ. ನಾನು ಸ್ವಾಮಿ ಸೇವೆ ಮಾಡ್ಬೇಕು. ಸ್ವಾಮಿ ಗಾಡಿಯಾಗಿ ನಿಂತ್ಕೋತು. ಯಾರೋ ಫಾರಿನ್ ಸೇವಕರು ಬಂದವ್ರೆ. ಮಾಡಿಸ್ಕೊಳ್ಳಿ. ಅಣ್ಣ ಪಕ್ಕಕ್ಕೆ ಹೋಗಿ. ಸ್ವಾಮಿ, ನಾನು ಸ್ವಾಮಿಗಳ ಸೇವೆ ಮಾಡ್ಬೇಕು. ಸ್ವಾಮಿಯವ್ರ ಅಪ್ಪಣೆ ಆಗಿಲ್ಲ. ಆ ಕಡೆ ಹೋಗಿ, ಆ ಕಡೆ. ಸ್ವಾಮಿ, ಸೇವೆ ಮಾಡಕ್ಕೆ ಅವಕಾಶ ಮಾಡಿ. ದೇವರೇ ಬೇಡ, ಲಂಬು ಸ್ವಾಮಿ ಹತ್ರ ಹೋಗಿ ಮಾತಾಡಿ. ಸ್ವಾಮಿ, ನಾನು ಸ್ವಾಮಿ ಸೇವೆ ಮಾಡ್ಬೇಕು. ನಿಮ್ ಸೇವೆ ನನಗೆ ಬೇಡ. ದಯವಿಟ್ಟು ಬ್ಯಾಕ್ ಸೈಡ್ ದಯವಿಟ್ಟು ಸ್ವಾಮಿ ಸೇವೆ ಮಾಡಕ್ಕೆ ಅವಕಾಶ ಮಾಡ್ತೀನಿ.
ಅಯ್ಯೋ ಇದನ್ನು ಚಟ್ಟ ಆಗೋಯ್ತು. ಅಯ್ಯೋ ಮಠ ಮಾದೇವು ಮಠ ಮಾದೇವು ನಾನಲ್ಲ. ಅಯ್ಯಯ್ಯೋ ಅಯ್ಯಯ್ಯೋ ಬಿದ್ದಾಯ್ತು ಅಯ್ಯಯ್ಯೋ ಬಿದ್ದಾಯ್ತು. ಕಳ್ಳ ಎಲ್ಲಿ? ಮುಚ್ಕೊಂಡೇಯ ನಮ್ ಕಷ್ಟ ನಮ್ ಕೈಲಿ. ತಿಪ್ಪ ಗಣೇಶ ಎಲ್ಲೋ? ಅಲ್ಲವ್ರೆ ಈ ಬೋರ್ಡ್ದಲ್ಲಿ ಅವನ ಗಣೇಶ ಗಣೇಶ ಏ ಗಣೇಶ ಏ ಸ್ಟೋರಿ ಬ್ರದರ್ಸ್ ನೀವಾ? ಗಣೇಶ ಬಂದ ಗೋಲ್ಡ್ ಮೆಡಲ್ ತಂದ, ಗಣೇಶ ಬಂದ ಗೋಲ್ಡ್ ಮೆಡಲ್ ತಂದ, ಗೋಲ್ಡ್ ಮೆಡಲ್ ಏ ಫಾರಿನ್ ವಿಲನ್. ನನಗೆ ಗಣೇಶ ಸಿಕ್ಬಿಟ್ಟ. ಗಣೇಶ ನಿನಗೆ ಗೋಲ್ಡ್ ಮೆಡಲ್ ಬೇಡವಾ? ಹಾ ಬೇಕು. ಹಾಗಾದ್ರೆ ಮೊದಲು ಹೋಗಿ ಅವ್ರನ್ನ ಕ್ಯಾಚ್ ಮಾಡು. ಎಸ್ ಗೋಲ್ಡ್ ಮೆಡಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕರೆಕ್ಟ್, ವೆರಿ ಗುಡ್ ಐಡಿಯಾ. ಹೇ ಕ್ಯಾಚ್. ಬಾಡಿನ ಶಿಫ್ಟ್ ಮಾಡಿ. ಬಾಡಿನ ಇಲ್ಲ ಇಲ್ಲಾದ್ರೂ ಹೈಡ್ ಮಾಡಿದ್ರೆ ಒಳ್ಳೆ. ಗಾಡಿ ನಿಲ್ಸು. ಏನು ಮಾಡೋದು? ಕಾಸ್ಟ್ಯೂಮ್ ಚೇಂಜ್. ಅದನ್ನ ಎತ್ತಕಡ್ರಲ್ಲ. ಆಯ್ತು ಸ್ವಾಮಿ. ಎಲ್ಲ ನಿಮ್ಮಿಂದ ನನ್ನ ಮಕ್ಕಳ ಕಾರ್ಪೊರೇಷನ್ ತೊಟ್ಟಿಲ್ ಕಸ ಎತ್ತಕಂಗಾಯ್ತು. ದಿಸ್ ಇಸ್ ಗ್ರೇಟ್ ಮುರಾರಿ. ಎಲ್ಲ ವಿಲನ್ಗಳು ಹೆಲಿಕಾಪ್ಟರ್ ಇಂದ, ಡೆನ್ ಸೆಟ್ ಇಂದ, ಇಂಪೋರ್ಟೆಡ್ ಕಾರಿಂದ ಎಂಟ್ರಿ ಕೊಡ್ತಾರೆ. ಇದೆಲ್ಲ ನ್ಯಾಷನಲ್ ವೇಸ್ಟ್. ಅದಕ್ಕೆ ಓಲ್ಸ್ಟನ್ ಎಲ್ಲ ಬಿಟ್ಟು ಹಾಕಿ 3 ದಾರಿ ಕೂಡ ಮೂಲೆ ತೊಟ್ಟಿಯಿಂದ ಎಂಟ್ರಿ ಕೊಡ್ತಾ ಇದ್ದೀನಿ. ಅಪ್ಪು ಇಲ್ಲ, ಡೌನು ಇಲ್ಲ. ಹೆಂಗೆ? ಹಿಂಗೆ. ಕೊಟ್ಟು ನನ್ನ ಮಗನ. ಚೆನ್ನಾಗಿದ್ದೀರ ನೋಡಿದ್ರೆ ಗೊತ್ತಾಗಲ್ವಾ?
ನಾನೀಗ ತಿಪ್ಪೆಗೆ ಬಂದಿದ್ದೀನಿ ರೋ ಈ ನನ್ನ ಮಕ್ಕಳು ಸಹವಾಸ ಮಾಡಿ ಅಣ್ಣ ಯಾಕೆ ಹಿಂಗ್ ಹೇಳ್ತಿದ್ದೀರಾ? ನನಗೆ ಸಿಕ್ಬಿಟ್ಟ. ಬಾಸು ನಾನು ಮುರಾರಿ. ಓಯ್, ಗಣೇಶ ಎಲ್ಲೋ? ನಮಸ್ಕಾರ ಸರ್. ನಮಸ್ಕಾರ. ಇಳಿಸ್ರಿ ಕೆಳಕ್ಕೆ. ಏನ್ರಿ ಇದು? ಇದೇನ್ ಕಮಿಷನರ್ ಆಫೀಸು? ಹರಿಶ್ಚಂದ್ರ ಘಾಟ್? ಇಲ್ಲ ಸರ್, ರಿಸರ್ವ್ ಬ್ಯಾಂಕ್. ಅಲ್ಲ, ಅಲ್ಲಿ ಚೆಕ್ ಕೊಟ್ಟು ಕ್ಯಾಶ್ ತಗೊಂಡೋಗ್ತಾರೆ, ಇಲ್ಲಿ ಬಾಡಿ ಕೊಟ್ಟು ಕ್ಯಾಶ್ ತಗೊಂಡೋಗೋಣ. ಇದೇನ್ ಲೈಫ್ ಇನ್ಶೂರೆನ್ಸ್ ಅಂತ ತಿಳ್ಕೊಂಡಿದ್ದೀರಾ? ಹೌದು ಸರ್, ಲೈಫ್ ನಮ್ದು, ಬಾಡಿ ಒಂದು. ಏನ್ರಿ ಇದು? ಬಾಡಿ ಒಂದು ತಲೆ ಎರಡು? ಛೇ ಛೇ ಛೇ, ಚಟ್ಟ ಒಂದು ಬಾಡಿ ಎರಡು. ವಾಟ್ ಯು ಮೀನ್? ಅಲ್ಲಲ್ಲ, ಒಂದು ಬಾಡಿ ಇನ್ನೊಂದು ಕಾರ್ಪೊರೇಷನ್ ಗಾಡಿ. ಏನ್ ಹೇಳ್ತಾ ಇದ್ರಿ ನೀವು? ನಿಮ್ಗೆ ಅರ್ಥ ಆಗ್ತಿಲ್ಲಲ್ಲ? ಎಕ್ಸೈಟ್ ಆಗ್ಬಿಡಿ, ಬನ್ನಿ. ಸರ್, ಇವರೇ ವಿಲನ್ಸ್. ಫಾರಿನ್, ಇಂಡಿಯನ್, ಇವರಿಬ್ರು 10 ಕೋಟಿ ರೂಪಾಯಿ ಡೈಮಂಡ್ ಅನ್ನ ಇಂಡಿಯಾ ತರೋದಕ್ಕೆ ಪೊಲೀಸ್ ಅನುಮಾನ ಬರದೇ ರೀತಿಯಲ್ಲಿ ಪ್ಲಾನ್ ಮಾಡಿದ್ರು. ಗಣೇಶ ಅನ್ನೋ ಇನ್ನೋಸೆಂಟ್ ವ್ಯಕ್ತಿನ ಅಪಾಯಿಂಟ್ ಮಾಡಿ ಅವನಿಗೆ ಹಾರ್ಟ್ ಆಪರೇಷನ್ ಅಂತ ಅಮೆರಿಕ ಕಳ್ಸಿಕೊಟ್ರು. ಅಲ್ಲಿ ಅವನ ಬಾಡಿ ಆಪರೇಷನ್ ಮಾಡಿ ಡೈಮಂಡ್ ಫಿಕ್ಸ್ ಮಾಡಿದ್ರು. ಆ ಗಣೇಶ ಅಮೆರಿಕಾದಿಂದ ಇಂಡಿಯಾಗೆ ಬರ್ಬೇಕಾದ್ರೆ ಏರ್ಪೋರ್ಟ್ ಅಲ್ಲಿ ನಮ್ಮಿಂದ ಮಿಸ್ ಆದ. ಸೊ ಸ್ಟಾಪ್ ಇಟ್. ಯಾವಾಗ್ಲೂ ಹಳೆ ಕ್ಯಾಸೆಟ್ ನ ಹಾಕ್ತಿರಲ್ರಿ ನೀವು? ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಸಾಕ್ಷಿ ಇಲ್ದೆ ಇವ್ರನ್ನ ಅರೆಸ್ಟ್ ಮಾಡಕ್ಕಾಗಲ್ಲ ಅಂತ ಗೊತ್ತಿಲ್ಲ ನಿಮ್ಗೆ? ಡೈಮಂಡ್ ಇಸ್ ವೆರಿ ಇಂಪಾರ್ಟೆಂಟ್. ಹಾ, ಡೋಂಟ್ ವರಿ ಸರ್, ನಾನು ಇವರಿಬ್ಬರನ್ನು ಸಿಗದು ಡೈಮಂಡ್ ನ ಹೊರಗಡೆ ತೆಗಿತೀನಿ. ಆಗ ಲಾಕಪ್ ಡೆತ್ ಕೇಸ್ ಹಾಕಿ ಒಳಗೆ ಹಾಕ್ಸ್ಬಿಡ್ತೀನಿ. ವಯಸ್ಸು ಸರ್ವಿಸು ಎರಡರಲ್ಲೂ ನಾನು ನಿಮ್ಗಿಂತ ಸೀನಿಯರ್. ನನಗೆ ಓವರ್ಟೇಕ್ ಮಾಡಕ್ ಬಂದ್ರೆ ಆಕ್ಸಿಡೆಂಟ್ ಮಾಡಿಸ್ಬಿಡ್ತೀನಿ. ಮಿಸ್ಟರ್ ಜಯತೀರ್ಥ, ಆ ಬ್ಯೂಟಿಫುಲ್ ಡೈಮಂಡ್ ನನ್ನ ಹತ್ರ ಇದೆ. ಎಲ್ಲಿದೆ? ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇ ಸ್ಟೋರಿ ಬ್ರದರ್ಸ್, ನೀವಿಲ್ಲಿದ್ದೀರಾ? ಹ್ಞೂ ಮಾಮು, ನೀವಲ್ಲಿ, ನಾವಿಲ್ಲಿ. ನಿಮ್ ಕಿವಿಗೆ ಚೆಂಡು ಇಟ್ಟವ್ರು ನಾವೇ ಮಾಮು. ನಿಮ್ಮಿಂದ ಡೆಡ್ ಬಾಡಿ ಸಿಕ್ತು. ಗಣೇಶನ್ ಬಾಡಿಲಿ ಡೈಮಂಡ್ ಇತ್ತು. ಅದಕ್ಕೆ ಸರ್ಕಾರದವರು ಬಹುಮಾನವಾಗಿ ಚೆಕ್ ಕೊಟ್ಟಿದ್ದಾರೆ. ನನಗಿದು ನೀನು ಓದಕ್ ಬರಲ್ಲ, ನಾನು ಓದ್ತೀನಿ. ಹಿಂಗೂ ಬರಲ್ಲ, ಕೊಡಿ. ನೀನು ಓದ್ಕೋ. ಈ 10 ಲಕ್ಷ ರೂಪಾಯಿ ನಿಮಗೆ. Shut up! ಇವ್ರಿಗೆ ತಿಳ್ಕೋ. ಸರ್, ನಾವೇನ್ ಬರ್ತೀವಿ. ಆಯ್ತು. ಹೋಗಕ್ ಮುಂಚೆ ಒಂದ್ ಮಾತು. ಇವರೆಲ್ಲ ನಂಗೆ ಚೆನ್ನಾಗಿ ಗೋಳಿಕೊಂಡವ್ರೆ, ಹಂಗೆ ಚಮಕಾಯಿಸ್ಕೊಂಡು ಹೋಯ್ತೀನಿ. ಓಕೆ, ಬರಲ್ಲ ಸರ್? ಇದು ಮಾತು. ಇವ್ರಿಗೆ ಜಯನ ಇಲ್ಲ, ಬರೀ ತೀರ್ಥ. ಬ್ಯಾಡ್ ಲಕ್. ಯಾ ಗುರು, ಇವ್ರು ಏನಂದಿದ್ದ? ಹೊಟ್ಟೆ ಬಗ್ದು ಗಣೇಶನ್ ತೆಗಿತೀನಿ ಅಂದಿದ್ದ. ಈಗ ಕಮಿಷನರ್ ಇವನ ಹತ್ರ ಏನೇನ್ ತೆಗಿತಾರೋ ಗೊತ್ತಿಲ್ಲ. ಬೆಸ್ಟ್ ಆಫ್ ಲಕ್. ಗುರು, ಈಗ 10 ಲಕ್ಷ ಬಂದೈತೆ. ಗುಂಡಾಕಂಡ್ ಬರ್ತೀಯ? ಅಯ್ಯೋ, ನಿಮ್ ಸವಾಸನೆ ಬೇಡಣ್ಣ ನನ್ಗೆ. 90 ದಯವಿಟ್ಟು ಬೇಡಿ. ಎತ್ತಿಪ್ಪೆ ಬಂದೆ. ಬೈಲ್ 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 ಬೈಲ್. ಇವನ್ನ ಕ್ಲೋಸ್ ರೇಂಜಲ್ಲಿ ಎಲ್ಲಿ ನೋಡಿದ್ಯಾ? ಓ, ಇವರ್ ಅಂಡರ್ ಅರೆಸ್ಟ್. ಓ, ಜ್ಞಾಪಕ ಇಟ್ಕೊಂಡಿದ್ಯಾ? ಅಕ್ಕ ಮಕ್ಕದ ಮೇಲೆ ನನ್ನ ಮಗನಿಗೆ. ಅಯ್ಯೋ, 10 ಲಕ್ಷ ಜಾಕ್ ಪಾಟು. ರೇಸ್ಗೆ ಹೋಗಿ ಡಬ್ಲಿಂಗ್ ಮಾಡೋಣ. ಕುದ್ಮೇಲೆ ಹಾಕ್ಬಿಡ್ತೀನಿ ನೋಡು. ಮೊದ್ಲು ಇರೋದಕ್ಕೊಂದು ಮನೆ ತಗೋಬೇಕಣ. ಕರೆಕ್ಟ್ ಗುರು, ನಮ್ಗೊಂದ್ ಮನೆ ಬೇಕೇ ಬೇಕು. ನಿಮ್ಮಿಬ್ಬರಿಗಲ್ಲ, ನನ್ನೊಬ್ಬನಿಗೆ. ಬಾ ಬಾ, ಅಂದಾಚಿಗೆ ಕಳ್ಳ. ಹ್ಯಾಪಿ ಜರ್ನಿ. ಹ್ಯಾಪಿ ಜರ್ನಿ. ಹೌದಣ್ಣ, ಹೊಸ ಪ್ರಯಾಣ. ನೀನ್ ಹೇಳಿ ಕೇಳಿ ಟ್ಯಾಕ್ಸಿ ಡ್ರೈವರು. ನಾನ್ ಸ್ಟಾಪ್ ಗಾಡಿ ಓಡಿಸು, ಎಲ್ಲೂ ನಿಲ್ಸಕ್ ಹೋಗ್ಬೇಡ, ಯಾಕೆಂದ್ರೆ ಹೊಸ ಪ್ಯಾಸೆಂಜರ್. ಓಕೆ, ರೈಟ್ ರೈಟ್. ಆಯ್ತು. ಲಾಂಗ್ ಜರ್ನಿ ಹೋಗ್ತಾ ಇದ್ದೀನಿ. ಸ್ಟೆಪ್ನಿ ತಗೊಂಡೋಗ್ಲ. ಅಯ್ಯೋ ರಾಮನೆ, ಅಯ್ಯೋ ಲಕ್ಷ್ಮಣ್ಣೆ. ಅರಯ್ಯ ಅರಯ್ಯ.
ಜಡಿ ಲಕ್ಷ ಬರ್ಲಿ ಕೋಟಿ ಬರ್ಲಿ ಮಂಚ ಬೆಡ್ ಎಲ್ಲ ಶೆಡ್ ಈ ಚಾಪೆನ್ ಮಾತ್ರ ನಾವು ಮರಿಯಂಗೆ ಇಲ್ಲ ಅಬ್ಬಾ ಪಕ್ಕದಲ್ಲಿ ಇಡು ಒಂದು ನೀರಿನ ಚೊಂಬ ಆ ಅಂದ್ರದ ಕಂಬ ಹಾಕೋ ತಿಂಬ ಆ ಮಲಕೋ ಲಂಬ ಲಂಬ ಅಮ್ಮ ಓಕೆ ಗುಡ್ ನೈಟ್ ನನಗ್ ಮೋಸ ಮಾಡಿ ನೀವು 10 ಲಕ್ಷ ತಗೊಂಡಿದ್ದೀರಾ? ಅದು ನಮ್ಮ ಮಾವನ್ ದುಡ್ಡು. ಅವನು ನಿನಗ್ ಮಾವ ಆಗಿದ್ದು ನನ್ನಿಂದ. ಈಗ ನನ್ನಿಂದ ಏನಾಗ್ಬೇಕಪ್ಪ? ಆ 10 ಲಕ್ಷದಲ್ಲಿ ಅರ್ಧ ಶೇರು ನನಗ್ ಬರ್ಬೇಕು. ಕೊಡಲ್ಲ ಅಂದ್ರೆ ಬಿಡಲ್ಲ. ಶನಿ ದೇವ್ರ ತರ ನಾನ್ ನಿಮ್ಗಳ ರಾಶಿ ಪ್ರವೇಶ ಮಾಡ್ತಾನೆ ಇರ್ತೀನಿ. ಹೋಗ್ಲಿ ಬಿಡಪ್ಪ, ನಿನ್ ಲೆಕ್ಕ ಚುಕ್ತ ಮಾಡ್ಬಿಡ್ತೀನಿ. ಯಾವಾಗ? ನಾಳೆ. ನನಗೆ ನಿಮ್ ಮೇಲೆ ನಂಬಿಕೆ ಇಲ್ಲ. ಅಗ್ರಿಮೆಂಟ್ ಮಾಡ್ಕೊಡ್ತೀವಿ. ಎಲ್ಲಿ? ನಿಮ್ಮ ಹಣೆ ಮೇಲೆ. ಆ ನಿಮ್ಮ ಮನೆ ಮೇಲೆ ಬಂದಂಗ ಅಲ್ಲಿ ಬನ್ರಿ, ಬನ್ನಿ. ಎಲ್ಲಿ? ನಡಿಯಯ್ಯ. ಹೋಗ ಕೊಡಲ್ಲ ಅಲ್ಲಿ ಇಲ್ಲಿ ನೋಡು, ಇಲ್ಲಿ ಬರೀ ನಾಳೆ ಬಾ. ಬರ್ಲಾ? ಬಂದ್ ನೋಡಿ. ನಾಳೆ ಬರ್ತೀನಿ. ಬಂದ್ ನೋಡಿ. ಬಂದೇ ಬರ್ತೀನಿ. ಬಂದ್ ನೋಡಿ. ಹಬ್ಬ ಇಲ್ಲಿಗೆ ನಮ್ಮ ಗಣೇಶನ ಕಾರ್ಯಕ್ರಮ ಮುಕ್ತಾಯವಾಯಿತು. ತಾವೆಲ್ಲರೂ ದಯವಿಟ್ಟು ಹೋಗಿ ಬರ್ಬೋದು. ನಮಸ್ಕಾರ.